ಗ್ರಾಮದ ಒಳತಿಗಾಗಿ ಬುಡ್ಡೇಕಲ್ಲು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಮುಖಂಡ ಚಿನ್ನಯ್ಯ ಹೇಳಿದ್ದಾರೆ. ರೇಖಲಗೆರೆ ಗ್ರಾಮಸ್ಥರು ನೂತನ ಬುಡ್ಡೇಕಲ್ಲಿಗೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ತೈಲಾಭಿಷೇಕ, ಪಂಚಾಭಿಷೇಕ, ಹಾಲು ಮತ್ತು ಮೊಸರಿನಿಂದ ಕಲ್ಲನ್ನ ತೊಳೆದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಬುಡ್ಡೇಕಲ್ಲು ಪ್ರತಿಷ್ಠಾಪನೆ ನೆರವೇರಿಸಿದ್ರು. ಗ್ರಾಮದಲ್ಲಿ ಶಾಂತಿ ಮತ್ತು ನೆಮ್ಮದಿಗಾಗಿ ನೂತನ ಬುಡ್ಡೇಕಲ್ಲು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದರು. ರೇಖಲಗೆರೆ ಗ್ರಾಮಸ್ಥರಾದ ಪಾಲಯ್ಯ, ಅಶೋಕ್, ಸದಸ್ಯ ವೀರೇಶ್, ತಿಪ್ಪಯ್ಯ, ಬೋರಯ್ಯ, ಕುಮಾರ್, ಮಂಜಣ್ಣ, ಪೂಜಾರಿ ಪಾಲಯ್ಯ, ತಿಪ್ಪೇಸ್ವಾಮಿ, ಮಲ್ಲಯ್ಯ, ವೆಂಕಟೇಶ್, ಈರಣ್ಣ, ಬೋರಯ್ಯ, ಓಬಣ್ಣ, ಚಂದ್ರಣ್ಣ, ತಿಪ್ಪೇಸ್ವಾಮಿ, ಚಂದ್ರಣ್ಣ, ಬೋರಯ್ಯ, ರಾಜಣ್ಣ, ಮಹೇಂದ್ರ, ಬಸವರಾಜ್, ರೇಖಲಗೆರೆ, ಕಂಪಳ ಸಾಗರ, ಗೊಲ್ಲರಹಟ್ಟಿ, ಲಂಬಾಣಿಹಟ್ಟಿ, ಕಾವಲು ಸೇರಿದಂತೆ ಸಮಸ್ತ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ರೇಖಲಗೆರೆ ಗ್ರಾಮದಲ್ಲಿ ಹೊಸದಾಗಿ ನಾವಿದ್ದದ್ದು ಬುಡ್ಡೇಕಲ್ಲು ಆಗಿಬಿಟ್ಟು ನಮ್ಮ ಗ್ರಾಮಕ್ಕೆ ಶಾಂತಿಗಾಗಿ ಒಳ್ಳೆಯ ಒಂದು ಅಭಿವೃದ್ಧಿಗಾಗಿ ರೇಖಲಗೆರೆ ಗ್ರಾಮದಲ್ಲಿ ಸಮೃದ್ಧಿಗಾಗಿ ಮತ್ತು ಎಲ್ಲ ಆರೋಗ್ಯ ಐಶ್ವರ್ಯಕ್ಕಾಗಿ ನಮ್ಮ ಊರಿನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಹೊಸ ಬುಡ್ಡೇಕಲ್ಲನ್ನು ಹಾಕಿ ಮಾಡ್ತಿದ್ವಿ. ಅದಕ್ಕಾಗಿ ಎಲ್ಲ ಗ್ರಾಮಸ್ಥರು ಸಹಕರಿಸಿ ಅಭಿನಂದಿಸಬೇಕು.